start recording. So today in Shaka Bodhi, we are going to talk about rituals of unity, that is waving family threads. So again, medium of instruction is Kannada. ನಾವು ಮಾಡ್ತಕ್ಕಂಥ ಸಾಕಷ್ಟು ಈ ಆಚರಣೆಗಳು, ಹಬ್ಬ ಹರಿದಿನಗಳು, ಇವು ಒಂಥರ ನಮ್ಮ ಫ್ಯಾಮಿಲಿಯನ್ನ, ನಮ್ಮ ಡಿಸ್ಟನ್ಸ್ ಫ್ಯಾಮಿಲಿಯನ್ನ ಮತ್ತು ನಮ್ಮ ಬಂಧು ಬಳಗದವರನ್ನ ಒಂದು ಕಡೆ ಸೇರಿಸಿ ಅದರಿಂದ ಒಂದು ಒಳ್ಳೆ ಒಂದು ಸೋಷಿಯಲ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಸಾಕಷ್ಟು ವಿಷಯಗಳನ್ನ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿ ಮತ್ತು ಸಾಕಷ್ಟು ಅನುಕೂಲ ಅನಾನುಕೂಲಗಳನ್ನೆಲ್ಲ ಚರ್ಚೆ ಚಿಂತನೆಗಳನ್ನ ಮಾಡಿ ಅದನ್ನ ಸಾಲ್ವ್ ಮಾಡಿ ಮತ್ತು ಧರ್ಮ ಮಾರ್ಗದಲ್ಲಿ ಅದನ್ನ ಎಲ್ಲವನ್ನು ತಿಳಿದುಕೊಂಡು ಆಚರಿಸಿಕೊಂಡು ಮುಂದೆ ಹೋಗುವುದು ಮತ್ತೆ ಒಂದು ಉತ್ತಮವಾದ ಸಮಾಜವನ್ನ ತಯಾರು ಮಾಡೋದು, ಇದು ಸಾಕಷ್ಟು ನಾವು ಮಾಡ್ತಕ್ಕಂಥ ಎಲ್ಲ ರಿಚುವಲ್ಗಳದ ಮುಖ್ಯ ಅಭಿಪ್ರಾಯನೂ ಆಗಿದೆ. ಅಂದ್ರೆ ಇದು ಹೊರಮುಖವಾದ ಅಭಿಪ್ರಾಯ. ಒಳಮುಖದಲ್ಲಿ ಸಾಕಷ್ಟು ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡ್ಬೋದಿರ್ಬೋದು, ಅಥವಾ ಇದು ನಮ್ಗೆ ಪುಣ್ಯ ತರ್ತಕ್ಕಂಥದ್ದಿರ್ಬೋದು, ಅಥವಾ ನಮ್ಗೆ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಪರಿಹಾರ ಇರಬಹುದು. ಅದು ಒಳಮುಖವಾಗಿ. ಬಟ್ ಹೊರಮುಖವಾಗಿ ನೋಡಿದ್ರೆ ಇದು ಒಂದು ನಮ್ಮ ಉತ್ತಮವಾದ ಸಮಾಜ ಕ್ರಿಯೇಟ್ ಮಾಡೋಂಥ ಒಂದು ಶಕ್ತಿ ಅಥವಾ ಒಂದು ಉತ್ತಮವಾದಂಥ ಅವಕಾಶ. ಈ ರಿಚುವಲ್ಸ್ಗಳು ಎರಡು ತರ ಇರ್ತವೆ. ಒಂದು ಬಾಹ್ಯದಲ್ಲಿ ಹೊರಗಡೆಯಿಂದ ಜನರನ್ನ ಅಥವಾ ಸಮಾಜವನ್ನ ಒಗ್ಗೂಡಿಸುವ, ಸಮಾಜದಿಂದ ಒಂದು ಬೆನಿಫಿಟ್ ಅನ್ನ ತರ್ತಕ್ಕಂತಹ ರಿಚುವಲ್ಗಳು. ಎರಡನೇದು ನಮ್ಮ ಫ್ಯಾಮಿಲಿಯನ್ನೇ ಒಟ್ಟಾಗಿರತಕ್ಕಂಥ ರಿಚುವಲ್. ಈಗ ನಾವು ಸಾಕಷ್ಟು ಇವತ್ತಿನ ಸಮಸ್ಯೆ ಅಥವಾ ಇವತ್ತು ಯಾರಾದ್ರೂ ಒಂದು ಪರಿಹಾರ ಅಥವಾ ಒಂದು ಏನಾದ್ರೂ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಅನ್ನ ತೆಗೆದುಕೊಂಡು ಬಂದ್ರೆ ಮೋಸ್ಟ್ಲಿ ನಮ್ಮ ಸೈಕಾಲಜಿಸ್ಟ್ಗಳಿಗೆ ಅಂತಿಂತವ್ರು ಕೇಳಿದ್ರೆ ಈ ಸಮಸ್ಯೆಗಳ ಸರಿಯಾಗಿ ಹೇಳ್ತಾರೆ ಅವ್ರು ನಿಮ್ಗೆ. ಆ ಲಿಸ್ಟ್ದಲ್ಲಿ ಟಾಪ್ 1, 2ದಲ್ಲಿ ಇರ್ತಕ್ಕಂಥದ್ದೇ ಫ್ಯಾಮಿಲಿಯಲ್ಲೇ ಯುನಿಟಿ ಇಲ್ಲದೆ ಇರೋದು. ಫ್ಯಾಮಿಲಿ ಅಂದ್ರೆ ನಾನು ಹಿಂದಿನ ತಕ್ಕ 20 ಜನರ ಫ್ಯಾಮಿಲಿ, 10 ಜನರ ಫ್ಯಾಮಿಲಿ ಈ ತರ ಹೇಳ್ತಾ ಇಲ್ಲ. ತಂದೆ ತಾಯಿ 2 ಮಕ್ಕಳು 4 ಜನದ್ದೇ ಒಂದು ಫ್ಯಾಮಿಲಿ ತಗೊಂಡ್ರೆ ಇದರಲ್ಲಿ ಯುನಿಟಿ ಇಲ್ಲ. ಈ ಯುನಿಟಿ ಇಲ್ಲ ಅಂತ ನಾವು ಅನ್ಕೊಂಡು ಹೋಗೋ ಬದಲು ಈ ಯುನಿಟಿಯನ್ನ ಹೇಗೆ ಬೆಳೆಸ್ಬೇಕು ಅಂತ ನಾವು ವಿಷಯ ಕಡೆ ಫೋಕಸ್ ಮಾಡಿದ್ರೆ ನಮ್ಮ ಚಿಂತನೆ ಸಾರ್ಥಕ ಆಗ್ತದೆ. ಇಲ್ಲಿ ನಮ್ಮ ಸಾಕಷ್ಟು ಸಂಪ್ರದಾಯಗಳು ಈ ಯುನಿಟಿಯನ್ನ ಬಿಲ್ಡ್ ಮಾಡೋದ್ರಲ್ಲಿ ಅವು ಡೆಫಿನೆಟ್ ಆಗಿ ಎತ್ತಿದ ಕೈ. ಮೀನ್ಸ್ ಅವು ಮುಖ್ಯ ಅಪಾರ್ಚುನಿಟಿ ನಮ್ಗಿರೋದು. ಅದರೊಂದಿಗೆ ಇವೆಲ್ಲ ಮಾಡಿದ್ರು ಕೂಡ ನಮಗೆ ಯುನಿಟಿ ಆಗ್ತಿಲ್ಲ ಅಂತ ಅನ್ನೋದು ಒಂದು ಭಾವನೆ. ಯಾಕೆ ಈ ಭಾವನೆ ಬರ್ತಿದೆ ಅಂತಂದ್ರೆ ಮುಖ್ಯವಾಗಿ ನಮಗೆ ಮಿಸ್ ಆಗ್ತಿರೋದು ಅಂದ್ರೆ ನಾವು ಮಾಡ್ತಕ್ಕಂಥ ಈ ಸಂಪ್ರದಾಯದಲ್ಲಿ ಬರ್ತಕ್ಕಂಥ ಶ್ಲೋಕ ಇರಬಹುದು, ಮಂತ್ರ ಇರಬಹುದು, ಅದರ ಅರ್ಥ ತಿಳಿದೇ ಇರಬಹುದು. ಅದಕ್ಕಂತೇನೆ ಮೋಸ್ಟ್ಲಿ ನಮ್ಮ ದಾಸರು ನಮ್ಮ ಕನ್ನಡ ಲ್ಯಾಂಗ್ವೇಜ್ ದಲ್ಲೇನೆ ಎಲ್ಲ ಈ ಸಂಪ್ರದಾಯವಾಗಿರ್ಬಹುದು ಅಥವಾ ಶಾಸ್ತ್ರಗಳ ಅರ್ಥ ಇರ್ಬೋದು, ಗೂಢಾರ್ಥ ಇರ್ಬೋದು, ನಮಗೆ ಅತ್ಯಂತ ಸರಳವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಹಾಡುಗಳನ್ನು ಮಾಡಿದ್ದಾರೆ. ಹೀಗಾಗಿ ಮೊದಲು ನಾವು ಒಂದು ಆರತಿ ಮಾಡ್ಬೇಕಾದ್ರೆ ಏನು ಮಂತ್ರವನ್ನು ಅಂತಿದ್ವಿ, ಈಗ ಅದು ಆರತಿ ಮಾಡ್ಬೇಕಾದ್ರೆ ಹಾಡದ ರೂಪದಲ್ಲಿ ಬಂದಿದೆ. ಯಾಕೆಂದ್ರೆ ಆ ಆರತಿ ಮಾಡ್ತಾ ಮಾಡ್ತಾ ನಮ್ಗೆಲ್ಲರಿಗೂ ವಿಚಾರಗಳು ಒಂದಾಗ್ಬೇಕು, ಎಲ್ಲರೂ ಅರ್ಥವನ್ನ ತಿಳ್ಕೋಬೇಕು. ನಾವು ಏನ್ ಆರತಿ ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀವಿ, ಇದರಿಂದ ನಮ್ಮ ತತ್ವಗಳು ಹೇಗೆ ನಮ್ಮ ಮನಸ್ಸಿನಲ್ಲಿ ಹೋಗಿ ನಮ್ಮ ಫ್ಯಾಮಿಲಿ ಒಂದಾಗಬೇಕು ಅನ್ನೋದು ಅದರ ಮುಖ್ಯ ಉದ್ದೇಶ. ಒಂದು ಉದಾಹರಣೆಗೆ ನಾವು ಸಂಜೆ ಆರತಿ ಮಾಡ್ಬೇಕಾದ್ರೆ ಎಲ್ಲರೂ ಶುರು ಮಾಡ್ಬೇಕಾಗಿದ್ದು ಮುಖ್ಯವಾಗಿ ಅಂದ್ರೆ ಬೆಳಗ್ಗೆ ಪೂಜೆ ಮಾಡ್ಲಿಕ್ಕೆ ನಮ್ಮ ಹತ್ರ ಎಲ್ಲರಿಗೂ ಒಂದೇ ಟೈಮ್ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಒಬ್ರು ಸ್ಕೂಲ್ಗೆ ಹೋಗ್ತಾರೆ, ಒಬ್ರು ಆಫೀಸ್ಗೆ ಹೋಗ್ತಾರೆ, ಒಬ್ರು ಆಮೇಲೆ ಹೋಗ್ತಾರೆ. ಸೊ ಹೀಗಾಗಿ ಆ ಟೈಮಲ್ಲಿ ನಮ್ಗೆ ಯೂನಿಫಿಕೇಶನ್ ಸಮಸ್ಯೆ ಇದ್ದೇ ಇರುತ್ತೆ. ಆದ್ರೆ ಸಂಜೆ ಮಾತ್ರ ಒಂದು ಪ್ರೇಯರ್ ಅಂತ ನಾವು ಇಟ್ಕೋಬೇಕು. ಸರ್ವೇ ಸಾಮಾನ್ಯವಾಗಿ ನಾನು ನೋಡ್ತಾ ಇರೋದಂದ್ರೆ ಈ ಉಡುಪಿ ಮಠಗಳಲ್ಲಿ ಅಥವಾ ಆ ಕಡೆ ಈ ಉಡುಪಿ ಸೈಡ್ ಇರತಕ್ಕಂತ ಏನ್ ನಮ್ಮ ಮಧ್ವ ಸಮುದಾಯ ಇದೆ, ಒಂದು ರಿಚುವಲ್ ಅನ್ನ ಕಾಮನ್ ಆಗಿ ಇಟ್ಟಿದ್ದಾರೆ. ಇವನ್ ಅವ್ರ ಪ್ರವಚನದಲ್ಲೂ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಏನು ಅಂದ್ರೆ ಅವರು ಲಾಸ್ಟಿಗೆ ಈ ಪ್ರವಚನ ಮುಗಿದ ತಕ್ಷಣ ಎಲ್ಲರ ಹೆಂಗೆ ನಾವು ಪಾಡಿಗೆ ಎಲ್ಲ ಹೊರಟು ಬಿಡ್ತೀವಿ, ಹಾಗೆ ಮಾಡಲ್ಲ. ಅವ್ರ ಪ್ರವಚನ ಮುಗಿದ ತಕ್ಷಣ ಒಂದು 10 ನಿಮಿಷ ಧ್ಯಾನ ಶ್ಲೋಕವನ್ನು ಹೇಳ್ತಾರೆ, ಅಥವಾ 5 ನಿಮಿಷ ಧ್ಯಾನ ಶ್ಲೋಕ ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ಅವ್ರು ಆ ಧ್ಯಾನ ಶ್ಲೋಕವನ್ನು ಅಂತಾರೆ. ಇದು ಮೋಸ್ಟ್ ಪವರ್ಫುಲ್. ಇದನ್ನು ನಾವು ಮನೆಯಲ್ಲಿ ತರಬೇಕು.
ಈಗ ಮಠದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಮನೆಯಲ್ಲಿ ತರೋ ಪರಿಸ್ಥಿತಿ ಇದೆ. ಯಾಕಂದ್ರೆ ನಾವು ಮನೆಯಲ್ಲಿ ಫಸ್ಟ್ ಯುನಿಟಿ ಬರಬೇಕು. ಸಂಜೆ ಒಂದು 10 ನಿಮಿಷ ಅಥವಾ 5 ನಿಮಿಷ ನಾವು ಒಂದು ಧ್ಯಾನಕ್ಕೆ ಅಂತ ಡೆಡಿಕೇಟ್ ಇಟ್ಕೋಬೇಕು. ಅವಾಗ ಎಲ್ಲರೂ ನಾವು ಅಣ್ಣ ತಮ್ಮ ಮಕ್ಕಳು ಯಾರ್ಯಾರು ಮನೆಯಲ್ಲಿ ಎಲ್ಲರೂ ಸೇರಿ ಒಂದು 5 ಶ್ಲೋಕ ಸಾಕು. ಅವರು ಮಾಡ್ತಿರೋದೇ ಶ್ಲೋಕ ಏನಂದ್ರೆ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನ ಅಂತ ಶುರು ಮಾಡಿ ಆಮೇಲೆ ಲಕ್ಷ್ಮಿ, ಆಮೇಲೆ ವಾಯುದೇವರು, ಆಮೇಲೆ ಈಶ್ವರ ಪಾರ್ವತಿ, ಆಮೇಲೆ ವಿಘ್ನೇಶ್ವರ, ಆಮೇಲೆ ಒಬ್ರು ಯಾರಾದ್ರೂ ಗುರುಗಳ ಸ್ತೋತ್ರ ಅಂದ್ಬಿಟ್ಟು ಮುಗಿಸ್ತಾರೆ. ಒಂದು 5 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಬಿಟ್ಟು ಮುಗಿಸ್ಬಿಡೋದು. ಇದು ಒಂದು. ಎರಡನೇದು ಆರತಿ. ನಾವು ಮಂಗಳಾರತಿ ಮಾಡಾದ್ಮೇಲೆ ಎಲ್ಲರ ಕೈಯಲ್ಲೂ ಮಂತ್ರಾಕ್ಷತೆಯನ್ನ ಕೊಟ್ಟು ನಾವು ಈ ಗಣಾನಂತ್ವ ಗಣಪತಿ ಗವ ಅಂತಿದ್ವಿ ಅಥವಾ ರಾಜಾದಿ ರಾಜಾಯ ಪ್ರಸಯ್ಯ ಸಾಹಿನಿ ಅಂತೀವಲ್ಲ, ಇದ್ರ ಅರ್ಥ ಸಮೇತ ಒಂದ್ಸಲ ಒಂದು ಯಾವಾಗೂ ಒಂದ್ಸಲ ಮನಿ ಮುಖಂಡರು ಒಂದು ಎಫರ್ಟ್ ಅನ್ನ ತಗೊಂಡು ಈ ರಾಜಾದಿ ರಾಜಾಯ ಪ್ರಸಯ್ಯ ಸಾಹಿನಿ ಅಂತ ಏನು ಶ್ಲೋಕ ಇದೆಯಲ್ಲ ಅದರ ಅರ್ಥವನ್ನ ತಮ್ಮ ಫ್ಯಾಮಿಲಿಯವರಿಗೆ ತಿಳಿಸ್ಬೇಕು. ಕನ್ನಡದಲ್ಲಿ ಅಥವಾ ಅವ್ರ ಲ್ಯಾಂಗ್ವೇಜ್ ಅಲ್ಲಿ, ತಮಿಳ್ ಇದ್ರೆ ತಮಿಳು, ಹಿಂದಿ ಇದ್ರೆ ಹಿಂದಿ, ಆಂಧ್ರ ಇದ್ರೆ ಆಂಧ್ರ. ಇದು ಯಾಕೆ ಅಂದ್ರೆ ಆ ಶ್ಲೋಕ ಅದೇನ್ ನಾವು ಪರಮಾತ್ಮನ ಪ್ರೈಸ್ ಮಾಡ್ತೀವಿ ಅದರಲ್ಲೇ ಸಾಕಷ್ಟು ಮೀನಿಂಗ್ ಇದೆ. ನಾವು ಎಲ್ಲ ಫ್ಯಾಮಿಲಿದಲ್ಲಿ ಹೇಗೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅನ್ನೋದು ಎಲ್ಲಾನು ಅರ್ಥ ಇದೆ ಅದರಲ್ಲಿ. ಅದನ್ನ ಇಟ್ಕೊಂಡು ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಮಂತ್ರಾಕ್ಷತೆಯನ್ನ ಒಂದ್ ಸ್ವಲ್ಪ ಕೊಟ್ಟು ಮಂಗಳಾರತಿ ಆದ್ಮೇಲೆ ಅದನ್ನ ಎಲ್ಲರೂ ಸೇರಿ ಅಂದು ಆ ಮಂತ್ರಾಕ್ಷತೆಯನ್ನ ದೇವರ ಪೆಟ್ಟಿಗೆ ಮೇಲೋ ಅಥವಾ ಫೋಟೋ ಮೇಲೋ ಹಾಕಿ ಈ ಪ್ರೇಯರ್ ಅನ್ನ ಮುಗಿಸೋದು. ಇದು ಈ ಸಂಪ್ರದಾಯ ಮುಂಚೆ ಇತ್ತು, ಅದು ಹಾಗಾಗಿ ಹೋಗ್ತಾ ಹೋಯ್ತು. ಆಮೇಲೆ ನಾವು ಮಾಡ್ತಿರ್ತಕ್ಕಂಥ ಮಂತ್ರದ ಅರ್ಥ ತಿಳಿದೇ ಹೋಯ್ತು, ಅಥವಾ ತುಂಬಾನೇ ಅದು ಮಡಿಯಿಂದ ಮಾಡ್ಬೇಕನ್ನೋ ಭಾವನೆಗಳೇನೋ ಬಂದು ಅದು ಆಚರಣೆಗೆ ಹೆಚ್ಚು ಒತ್ತು ಕೊಟ್ಟು ಸಂಪ್ರದಾಯದಿಂದ ಮುರಿದು ಹೋಯ್ತು. ಈಗ ಆ ಸಂಪ್ರದಾಯವನ್ನ ಮತ್ತೆ ತರೋದು ತುಂಬಾ ಅವಶ್ಯಕತೆ ಇದೆ. ಇದಕ್ಕೆ ಬಹಳ ಟೈಮ್ ಬೇಕಾಗಿಲ್ಲ, 5 ನಿಮಿಷ ಟೈಮ್ ಕೊಟ್ಟರೆ ಸಾಕು. 5 ನಿಮಿಷದಲ್ಲಿ ಒಂದು ಕರ್ಪೂರ ಆರತಿನೋ ಅಥವಾ ಹೂಬತ್ತಿ ಆರತಿನೋ ಅಥವಾ ಮಂಗಳಾರತಿ ಬತ್ತಿ ಆರತಿನೋ ನಾವು ಮಾಡ್ತಾ ಈ ರಾಜಾದಿ ರಾಜಾಯ ಪ್ರಸಂಗಿ ಸಾಯನಿ ನಾವು ಅಂದ್ಬಿಟ್ರೆ 5 ನಿಮಿಷದಲ್ಲಿ ಒಂದು ಈ ಫ್ಯಾಮಿಲಿ ಯುನಿಟಿ ಅನ್ನೋದು ಆಗೋಗ್ಬಿಡುತ್ತೆ. ಅದ್ರ ಜೊತೆಗೆ ಏನಾದ್ರು ನಾವು ಈ ಯೋಗಿಕ ಟೆಕ್ನಿಕ್ ಈ ಉಡುಪಿ ಸೈಡ್ ಉಪಯೋಗಿಸ್ತಾರ ಅಂತ ಹೇಳಿದ್ರಲ್ಲ, ಅದನ್ನ ಉಪಯೋಗಿಸಿದ್ರೆ ಮತ್ತಿಷ್ಟು ಅದು ಮೈಂಡ್ ಪವರ್ ಮತ್ತು ಒಂದು ನಾವೆಲ್ಲರೂ ಒಟ್ಟಿಗೆ ಇರ್ತೇವೆ ಅಂತ ಅನ್ನೋ ಭಾವನೆ ಇದೆಲ್ಲವೂ ಬರ್ತದೆ. ಇನ್ನೊಂದು ರಿಚುವಲ್ ಅಂದ್ರೆ ಊಟ ಮಾಡೋದು. ನಾವೆಲ್ಲರೂ ಎಷ್ಟು ಜನ ಕೂತು ಊಟ ಮಾಡ್ತೀವೋ, ಊಟ ಮಾಡ್ಬೇಕಾದ್ರೆ ನಮ್ಮ ಅಷ್ಟೊಂದು ಭಾವನೆ ಒಂದೇ ತರ ಇರ್ತದೋ ಅಥವಾ ಬೇರೆ ಬೇರೆ ವಿಷಯಗಳು ಬಂದು ನಮ್ಮ ಊಟ ಕೂಡ ಹಾಳಾಗೋಗ್ತದೋ ಅನ್ನೋ ಒಂದು ಸಮಸ್ಯೆ ಇದೆ. ಸಾಧ್ಯವಾದಷ್ಟು ಫ್ಯಾಮಿಲಿ ಡಿನ್ನರ್ ಇದನ್ನ ಇಟ್ಕೊಂಡ್ರೆ ಒಳ್ಳೇದು, ಅಥವಾ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನಾವು ಈ ತರ ಫ್ಯಾಮಿಲಿ ಡಿನ್ನರ್ ಅಂತ ಇಟ್ಕೊಂಡ್ರೆ ಅಲ್ಲಿಯೂ ಕೂಡ ಸಂಪ್ರದಾಯದೊಂದಿಗೆ ನಮ್ಮ ಫ್ಯಾಮಿಲಿ ಯುನಿಟಿ ಬಂದ್ಬಿಡುತ್ತೆ. ಈ ಎರಡು ಮೂರು ತುಂಬಾ ಸುಲಭವಾಗಿ ಮಾಡ್ತಕ್ಕಂಥ ವಿಷಯಗಳನ್ನ ನಾವು ಮಾಡ್ತಾ ಹೋದ್ರೆ ಒಂದು ಫ್ಯಾಮಿಲಿ ಯುನಿಟಿ ಬರುತ್ತದೆ. ಮತ್ತು ಎರಡನೆಯದ್ದು ಮನೆಯಲ್ಲಿ ಹೆಣ್ಮಕ್ಳ ಟೀಮ್ ಅಂದ್ರೆ ಅಜ್ಜಿ, ಅಮ್ಮ ಮತ್ತೆ ಮಗಳು 3 ಜನ ಇರಬಹುದು, ಅಥವಾ ಅಜ್ಜಿ, ಅಮ್ಮ, ಮಗಳು ಇಬ್ಬರೇ ಇರಬಹುದು. ಅವರಿಬ್ಬರಿಗೆ ಯುನಿಟಿ ಮಾಡ್ತಕ್ಕಂಥದ್ದು ಎರಡು ಮುಖ್ಯ ತುಂಬಾ ಸುಲಭವಾದ ವಿಷಯ ಅಂದ್ರೆ ವಾಪಸ್ ನಮ್ಮ ಹಳೆ ಸಂಪ್ರದಾಯ ಪ್ರಕಾರ ಒಂದು ರಂಗೋಲಿ ಹಾಕೋದು, ಇಬ್ರು ಸೇರಿ ರಂಗೋಲಿ ಹಾಕೋದು. ಎರಡನೇದು ತುಳಸಿಗೆ ನೀರನ್ನ ಅರ್ಪಿಸೋದು. ಈ ಅರ್ಪಿಸಬೇಕಾದ್ರೆ ರಂಗೋಲಿ ತೆಗಿಬೇಕಾದ್ರೆ ಕೆಲವೊಂದು ಸಿಂಪಲ್ ಮಂತ್ರಗಳಿವೆ. ಆ ಮಂತ್ರಗಳನ್ನ ಪಠಿಸ್ತಾ ಅಂದ್ರೆ ಅದರ ಒಂದ್ಸಲ ಮೀನಿಂಗ್ ಅನ್ನ ಫ್ಯಾಮಿಲಿಯಲ್ಲಿ ಕೂತ್ಬಿಟ್ಟು ಡಿಸ್ಕಷನ್ ಮಾಡಿದ್ರೆ ಈ ಫ್ಯಾಮಿಲಿ ಯುನಿಟಿ ಅನ್ನೋದು ತುಂಬಾ ಮತ್ತೆ ವಾಪಸ್ ಬರ್ತದೆ. ಇದು ಸಿಂಪಲ್ ಸಂಪ್ರದಾಯ. ಈ ಸಂಪ್ರದಾಯವನ್ನು ನಾವು ಫ್ಯಾಮಿಲಿಯಲ್ಲಿ ಫಸ್ಟ್ ನಾವು ಆಚರಣೆ ಮಾಡಿ ನಮ್ಮ ಫ್ಯಾಮಿಲಿಯನ್ನು ಸ್ಟ್ರಾಂಗ್ ಮಾಡಿದಾಗ ನೆಕ್ಸ್ಟ್ ನಾವು ಇದನ್ನ ನಮ್ಮ ಈಗ ಅಷ್ಟೋತ್ತರ ಮಂಡಳಿ ಇರಬಹುದು, ಅಥವಾ ನಮ್ಮ ಗಾಯನ ಭಜನಾ ಮಂಡಳಿ ಇರಬಹುದು, ಆಮೇಲೆ ಆರಾಧನಾ ಮಂಡಳಿಗಳಿರ್ಬೋದು, ಈ ತರ ನಾವು ಒಂದೊಂದೊಂದು ಲೆವೆಲ್ ಮೇಲೆ ಹೋಗಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಈ ಚಿಂತನೆಯನ್ನ ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೀವಿ. ಬಟ್ ಈ ಚಿಂತನೆಯನ್ನ ನಾವು ಮುಂದುವರಿಸಿಕೊಂಡು ಇದ್ರ ಇಂಪ್ಲಿಮೆಂಟೇಷನ್ ಮತ್ತು ಅದರ ಬೆನಿಫಿಟ್ ಅನ್ನ ದಯವಿಟ್ಟು ನಮಗೆ ತಿಳಿಸ್ರಿ, ಯಾಕೆಂದ್ರೆ ಅದು ಮಹತ್ವ ಆಗ್ತದೆ. ನೀವು ಆನ್ಲೈನ್ ನಲ್ಲಿ ಈ ವಿಡಿಯೋ ನೋಡ್ತಿರ್ಬೋದು ಅಥವಾ ಇಲ್ಲಿ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಿರ್ಬೋದು. ಇದನ್ನ ತಿಳಿಸಿದ್ರೆ ಇದು ಇನ್ನಷ್ಟು ಜನಕ್ಕೆ ಜಾಸ್ತಿ ಹಂಚಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಸಾಕಷ್ಟು ಫ್ಯಾಮಿಲಿಗಳು ಸ್ಟ್ರಾಂಗ್ ಆಗ್ತವೆ ಅಂತ ಒಂದು ಆಶಾಭಾವನೆಯಿಂದ ಇವತ್ತಿನ ಈ ಬೋಧಿಯನ್ನ ಸಮರ್ಪಣೆ ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು. ವೇದೇಶ್ ಇಸ್ ದೇರ್, ಹಿ ಕ್ಯಾನ್ ಡೂ ಎಂಡಿಂಗ್ ಪ್ರೇಯರ್ ಆಲ್ಸೋ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ.
हरिसर्वोत्तम वायुजीवोत्तम श्रीमन्मध्वमते हरिपरतरा सत्यं जगत्तत्त्वतो श्रीमन्मध्वमते हरिपरतरः सत्यं जगत्तत्त्वतो भिन्ना जीवगणा हरेरनुचरा नीचोच्च भावं गता भिन्ना जीवगणा हरेरनुचरा नीचोच्चभावं गता मुक्तेर्नैज सुखानुभूतिरमला भक्तिश्च तत्साधनम् मुक्तेर्नैज सुखानुभूतिरमला भक्तिश्च तत्साधनम् हक्षादित्रतयं प्रमाणमखिला रक्षादित्रितयं प्रमाण अखिला भावनायैकवेद्यो हरिसर्वोत्तम वायुजीवोत्तम हरिसर्वोत्तम वायुजीवोत्तम. Today we will just have a quick introductions ourselves, so that we'll be aware of who are all we. So I'll starting from me. I am Anil Harir. I am staying in Dharwad. Will be working in the Wipro.